ಎಲ್ರಿಗೂ ಇವತ್ತು ಮೈದಾನ ಬಳಸ್ದೇ ಮೋಮೋಸ್ನ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಮೈದಾ ಇಲ್ದೇ ಮೋಮೋಸ ಅಂತ ಅನ್ನಿಸ್ತಾ ಇದೆಯಾ? ಹೌದು, ಯಾವುದೇ ಥರ ಮೈದಾ ಗೋಧಿ ಬಳಸ್ದೇ ಬರೀ ಕ್ಯಾಬೇಜಿಂದ ನಾನಿವತ್ತು ಮೋಮೋಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಮೋಮೋಸ್ ರೆಸಿಪಿನ ಹೇಗೆ ಮಾಡೋದಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಮೊದಲಿಗೆ ನಾನಿಲ್ಲಿ ಮೋಮೋಸ್ ಜೊತೆಗೆ ಇರಲೇಬೇಕಾದಂತಹ ಕೆಂಪು ಖಾರನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಆಗೋದಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಮತ್ತು ಒಂದೆರಡು ಟೊಮೊಟೊ ಹಣ್ಣು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ನಾವು ನೀರಲ್ಲಿ ಬೇಯೋದಕ್ಕೆ ಇಡಬೇಕಾಗುತ್ತೆ. ಒಂದು 10 ಮಿನಿಟ್ಸ್ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಮೋಮೋಸ್ ಮಾಡೋದಕ್ಕೆ ಏನೆಲ್ಲ ಬೇಕು ತರಕಾರಿಗಳು ಅದನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮೋಮೋಸ್ನ ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲ್ನ ತುಂಬ ಜಾಸ್ತಿ ಹಾಕೋಬಾರ್ದು, ಒಂದು 2 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ರೆಮಿಡಿ ಬಂದುಬಿಟ್ಟು ವೇಸ್ಟ್ ಲಾಸ್ ಮಾಡ್ತಾ ಇರೋರಿಗೆ ಹೈ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಕ್ಯಾಪ್ಸಿಕಮ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 2 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿನ ನಾವು ಮಾರ್ನಿಂಗು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಬಿಡ್ಬೋದು. ವೆಯ್ಟ್ ಲಾಸ್ ಮಾಡ್ತಾ ಇರೋರಂತೂ ಇದನ್ನು ಖಂಡಿತವಾಗಿಯೂ ರೆಫರ್ ಮಾಡ್ಬೋದು ಇಲ್ಲಿ. ಯಾಕಂದರೆ ಮೈದಾ ಗೋಧಿ ಏನನ್ನು ಕೂಡ ಯೂಸ್ ಮಾಡ್ದೇ ಇರೋದ್ರಿಂದ ಹೈ ಪ್ರೋಟೀನ್ ರಿಚ್ ಆದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ವಾಂಟಿಟಿನ ನೋಡಿಕೊಂಡು ಮಾಡ್ಕೊಳ್ಳಿ, ಅಥವಾ ತುಂಬ ಜಾಸ್ತಿ ಮಾಡಿಕೊಂಡ್ರೂ ಕೂಡ ನಾವು ಸೈಡಾಗಿ ಊಟದ ಜೊತೆನೂ ಕೂಡ ನೆಂಚ್ಕೋಬೋದು. ಆ ಥರನೂ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲನೂ ಕೂಡ ಅದನ್ನು 2 to 3 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಮೋಮೋಸ್ ತಿನ್ನೋರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಔಟ್ಸೈಡ್ ಹೋಗಿ ಅನ್ಹೆಲ್ದಿಯಾಗಿ ತಿನ್ನೋದಕ್ಕಿಂತ ಕೇವಲ ಒಂದು 20-30 ಮಿನಿಟ್ಸ್ ನಮ್ಮ ಹತ್ರ ಟೈಮ್ ಇದ್ದರೆ ಸಾಕು, ಈ ಸೂಪರ್ ಆದಂತಹ ಮೋಮೋಸ್ನ ನಾವು ರೆಡಿ ಮಾಡ್ಕೊಂಬಿಡ್ಬೋದು. ನೆಕ್ಸ್ಟು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಕ್ಯಾಬೇಜ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ತರಕಾರಿಗಳನ್ನ ಎಷ್ಟು ಚಿಕ್ಕದಾಗಿ ನಾವು ಚಾಪ್ ಮಾಡ್ಕೊಂಡಿರ್ತೀವೋ ಅಷ್ಟು ಬೆಟರಾಗಿ, ಅಷ್ಟು ಬೇಗನೆ ಕುಕ್ ಆಗಿಬಿಡುತ್ತೆ. ತುಂಬಾ ಈಸಿ ಅಂತಲೂ ಅನಿಸುತ್ತೆ. ತುಂಬಾ ದಪ್ಪದಾಗಿ ಏನಾದರೂ ಕಟ್ ಮಾಡಿಕೊಂಡ್ರೆ ಚಾಪ್ ಮಾಡಿಕೊಂಡ್ರೆ ಅದು ಬೇಗನೆ ಬೇಯೋದಿಲ್ಲ, ಬಾಯ್ಲ್ ಆಗೋದಿಲ್ಲ. ಸೊ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೆಟರು, ತುಂಬ ಬೇಗನೆ ನಾವು ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಈಗ ಇಷ್ಟನ್ನು ಕೂಡ ಒಂದು 10 ಮಿನಿಟ್ಸ್ ನಾನು ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಇದಿಷ್ಟನ್ನು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾನು ಆವಾಗಲೇ ಕೆಂಪು ಖಾರಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ ಎಲ್ಲವುದು ನೀಟಾಗಿ ಬೆಂದು ಟೊಮೊಟೊ ರೆಡಿಯಾಗಿತ್ತು. ನೆಕ್ಸ್ಟು ಕೆಂಪು ಖಾರನ ಮಾಡೋದಕ್ಕೆ ನಾನಿಲ್ಲಿ ಬೆಂದಿರುವಂತಹ ಅಷ್ಟನ್ನು ಕೂಡ ಟೊಮೊಟೊ ಹಣ್ಣು ಮತ್ತು ಕೆಂಪು ಮೆಣಸಿನ್ಕಾಯಿ ಮತ್ತು ಗಾರ್ಲಿಕ್ಕು ಇಷ್ಟನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಕೂಡ ಆರಿದ್ಮೇಲೆ ಗ್ರೈಂಡ್ ಮಾಡಬೇಕು. ನೆಕ್ಸ್ಟು ನಾನಿಲ್ಲಿ ಅದಷ್ಟು ಕೂಡ ಪ್ರಿಪೇರ್ ಆಗಿತ್ತು. ವೆಜಿಟೇಬಲ್ಸ್ ಎಲ್ಲದೂ ಕೂಡ ನೀಟಾಗಿ ಕುಕ್ ಆದಮೇಲೆ ನಾನು ಚಿಕ್ಕದಾಗಿ ತುರಿದಿಟ್ಕೊಂಡಿರುವಂತಹ ಪನ್ನೀರ್ನ ನಾನಿಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಇನ್ನೂ ಏನಾದರೂ ಬೇರೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋತೀವಿ ಅಂತ ಅಂದರೆ ಮಾಡ್ಕೋಬೋದು. ಪನ್ನೀರ್ ಜೊತೆಗೆ ನಾವು ಇಲ್ಲಿ ಚೀಸ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಚೀಸ್ನ ಹಾಕ್ತಾಯಿಲ್ಲ, ಫುಲ್ ಹೆಲ್ತಿಯಾಗಿ ಮಾಡ್ತಾ ಇರೋದ್ರಿಂದ ಪನ್ನೀರ್ನ ಅಷ್ಟೇ ನಾನಿಲ್ಲಿ ಪ್ರಿಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸೋಯಾ ಸಾಸ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೋಯಾ ಸಾಸ್ನ ಹಾಕ್ಕೊಂಡು ನೀಟಾಗಿ ಅಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಸೋಯಾ ಸಾಸ್ ಎಲ್ಲದಕ್ಕೂ ಕೂಡ ಮಿಕ್ಸ್ ಆಗಬೇಕು. ಆ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಅಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೋಮೋಸ್ ಸ್ಟಫಿಂಗ್ ನಮಗೆ ಇಲ್ಲಿ ರೆಡಿಯಾಗತ್ತೆ. ಮಿಕ್ಸ್ ಮಾಡಿದ ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು.
ನೆಕ್ಸ್ಟು ನಾನು ಇನ್ನೊಂದು ಸ್ಟವ್ ಬರ್ನಲ್ಲಿ ಬಿಸಿ ನೀರಿಗೆ ಇಟ್ಕೊಂಡಿದ್ದೆ. ಬಿಸಿ ನೀರಿಗೆ ಈ ಎಲೆಕೋಸನ್ನ ದೊಡ್ಡ ದೊಡ್ಡ ಎಲೆಗಳನ್ನು ಬಿಡಿಸಿ ಇಟ್ಕೊಂಡಿದ್ದೆ ಮುಂಚೆನೇ. ಅದನ್ನು ಇವಾಗ ಇಲ್ಲಿ ಒಂದು 5 ಮಿನಿಟ್ಸ್ ಬಿಸಿ ನೀರಿಗೆ ಹಾಕಿ ಕುದಿಸ್ಕೋಬೇಕು. ಒಂದು 5 ಮಿನಿಟ್ಸ್ ಇದನ್ನು ನೀಟಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ನಾವೇನಾದರೂ ಬಿಸಿ ನೀರಲ್ಲಿ ಕುದಿಸೋದಕ್ಕೆ ಇಟ್ಬಿಟ್ರೆ ಇದು ತುಂಬಾ ಬೆಂದುಬಿಡುತ್ತೆ, ಆವಾಗ ಚೆನ್ನಾಗಿ ಅನಿಸೋದಿಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ಒಂದು 5 ಮಿನಿಟ್ಸ್ ನೀಟಾಗಿ ಬಿಸಿ ನೀರಲ್ಲಿ ಇದನ್ನು ಕುದಿಯೋದಕ್ಕೆ ನಾನು ಇಟ್ಟಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಆವಾಗಲೇ ಕೆಂಪು ಚಟ್ನಿಗೆ ಟೊಮೊಟೊ ಎಲ್ಲನೂ ಕೂಡ ಬೇಯಿಸಿ ಆರೋದಕ್ಕೆ ಇಟ್ಟಿದ್ದೆ ಅಲ್ಲ, ಅದೆಲ್ಲ ತಣ್ಣಗಾಗಿತ್ತು. ಅದನ್ನು ಈ ಥರ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇನ್ನೊಂದು ಕಡೆ ಸ್ಟವ್ ಮೇಲೆ ಮತ್ತೊಂದು ಪಾತ್ರೆನ ಇಟ್ಬಿಟ್ಟು ನಾನು ಅದು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಫುಲ್ಲು ಸಾಫ್ಟಾಗಿಯೇ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನಷ್ಟನ್ನು ಕೂಡ ನೀಟಾಗಿ 1 to 5 ಮಿನಿಟ್ಸ್ ಅದನ್ನು ನೀಟಾಗಿ ಬಾಯ್ಲ್ ಮಾಡಬೇಕಾಗತ್ತೆ. ಕುದಿಸಿದ್ರೆ ಸಾಕಾಗತ್ತೆ. ಸ್ವಲ್ಪ ನಾನಿಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂತ ಅಂದರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಟೊಮೊಟೊ ಕೆಚಪ್ನ ಹಾಕೋಬೋದು, ಹಾಗೂ ಚಿಲ್ಲಿ ಸಾಸ್ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು 1-5 ಮಿನಿಟ್ಸ್ ನೀಟಾಗಿ ಅದನ್ನು ಕುದಿಸಿ ಇಟ್ಕೊಂಡೆ. ನೆಕ್ಸ್ಟು ಈ ಕಡೆ ನಾನು ಎಲೆಗಳನ್ನು ಬಿಸಿ ನೀರಿಗೆ ಹಾಕಿದ್ದೆ ಅಲ್ವಾ, ಅದಷ್ಟು ಕೂಡ ಬಿಸಿ ನೀರಲ್ಲಿ ನೀಟಾಗಿ ಬಾಯ್ಲ್ ಆಗಿತ್ತು. ಅಷ್ಟನ್ನು ಕೂಡ ಒಂದು ಪ್ಲೇಟಿಗೆ ನೀಟಾಗಿ ಎತ್ತಿ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾಡುವಾಗ ಅಲ್ಲಿ ಚಟ್ನಿನ ಪ್ರಿಪೇರ್ ಮಾಡೋಕ್ಕೆ ಹೋಗಿ 1-2 ಮಿನಿಟ್ಸ್ ಅದು ಜಾಸ್ತಿನೇ ಬೆಂದುಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಲೆ ಬೇಯ್ದಿದೆ. ನೀವು ಮಾಡುವಾಗ ಒಂದು 5 ಮಿನಿಟ್ಸ್ ಅಷ್ಟೇ ಅದನ್ನು ಬಿಸಿನೀರಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಇಷ್ಟನ್ನು ಕೂಡ ಒಂದು ಪ್ಲೇಟ್ಗೆ ನೀಟಾಗಿ ಎತ್ತಿಟ್ಕೊಂಡು ಒಂದು 10 ಮಿನಿಟ್ಸ್ ಇದನ್ನು ಆರೋದಕ್ಕೆ ಬಿಡ್ತಾಯಿದ್ದೀನಿ. ಈ ಕಡೆ ಒಂದು ಕುದಿಯೋದಕ್ಕೆ ಚಟ್ನಿನ ಇಟ್ಟಿದ್ದೆ ಅಲ್ವಾ, ಅದು ರೆಡಿಯಾಗಿದೆ. ಒಂದು ಕುದಿದ ತಕ್ಷಣ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ರೆ ನಮಗೆ ಕೆಂಪು ಖಾರ ರೆಡಿಯಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಎಲೆಗಳೆಲ್ಲ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೆ. ಸ್ವಲ್ಪ ತಣ್ಣಗೆ ಆದಮೇಲೆ ನಾವು ಆವಾಗಲೇ ಏನು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನಾನು ಈ ಕ್ಯಾಬೇಜ್ ಎಲೆಗಳ ಒಳಗಡೆ ಅದನ್ನು ನಾನಿಲ್ಲಿ ಫಿಲ್ ಮಾಡಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಅದನ್ನು ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ಇಟ್ಟಾಗ ಅದು ಹೊಡ್ಕೊಳ್ಳೋದಿಲ್ಲ, ಬಿಡೋದಿಲ್ಲ, ನೀಟಾಗಿ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ನೀಟಾಗಿ ಅದನ್ನು ನಾವು ಆ ಎಲೆಗಳ ಜೊತೆಗೆ ಅಷ್ಟು ಸ್ವಲ್ಪ ನಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ನೀಟಾಗಿ ಅದನ್ನು ಫುಲ್ಲು ರ್ಯಾಪ್ ಮಾಡಿ ಇಟ್ಕೋಬೇಕು. ಎಲ್ಲನೂ ಕೂಡ ನಾನು ಇದೇ ಥರನೇ ರ್ಯಾಪ್ ಮಾಡಿ ಎತ್ತಿಟ್ಕೊತೀನಿ. ಅಷ್ಟನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಿಕೊಂಡು 10 ಮಿನಿಟ್ಸ್ ನಾವು ಸ್ಟೀಮ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿ, ಹೆಲ್ತಿ ಆ್ಯಂಡ್ ಪ್ರೋಟೀನ್ ರಿಚ್ ಆದಂತಹ ಮೋಮೋಸ್ ಹಾಗೂ ಬ್ರೇಕ್ಫಾಸ್ಟ್ ಮೋಮೋಸ್ ಕೂಡ ರೆಡಿಯಾಗತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.